ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಭೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಹೌದು, ಇದೇ ಸಮಯದಲ್ಲಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಹಲವಾರು ಸಮಸ್ಯೆಗಳನ್ನು ನಾವು ಬಗೆಹರಿಸುತ್ತೇವೆ, ನಮ್ಮಿಂದ ನಿಮಗೆ ಸಹಕಾರ ನೀಡುತ್ತೇವೆ ಅಂತ ಹೇಳಿದರು. ಬಸವನ ಬಾಗೇವಾಡಿ, ಮುದ್ದಿಬಿಹಾಳ, ತಾಳಿಕೋಟಿ, ನಿಡಗುಂದಿ, ಕೋಲ್ಹಾರ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ತಾಳಿಕೋಟಿ ಪಿಎಸ್ಐ ರಾಮನಗೌಡ ಸಂಕನಾಳ್, ನಿಡಗುಂದಿ ಪಿಎಸ್ಐ ಶಿವಾನಂದ ಪಾಟೀಲ್, ಮುದ್ದಿಬಿಹಾಳ್ ಪಿಎಸ್ಐ ತಿಪ್ಪಾರೆಡ್ಡಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಠಾಣೆಯ ಉಪವಿಭಾಗದ ವ್ಯಾಪ್ತಿಯ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂಟ್ಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದ್ರೆ, ಹಳ್ಳಿಗಳಲ್ಲಿ ಮಕ್ಕಳಿಗೆ ಹಾಲಿನ ಪ್ಯಾಕೆಟ್ ಸಿಗೋದು ಕರೆಕ್ಟಾ? ನೀವು ಎಷ್ಟು ಬಂದರೂ ಇನ್ನೂ ಸ್ಟ್ರಿಕ್ಟ್ ಮಾಡೋದು, ಅದು ಕಂಟಿನ್ಯೂ ನಡೆದು ದಾರು ಅಂತೂ ಕಂಪಲ್ಸರಿ ನಡೆದದ. ನಾವು ಈಗಾಗಲೇ ಅಬಕಾರಿಯವ್ರು ಹೇಳಿದ್ರು, ಅವರು ಹೂ ಅಂತಾರೆ, ಗಪ್ಪ ಅಂತಾರೆ. ಅದರ ಬಗ್ಗೆ ತಾವು ಗಮನ ಹರಿಸಬೇಕು. ಅದಲ್ಲದೆ ಹಳ್ಳಿಗಳಲ್ಲಿ ಈಗ ಸರ್ಕಾರದಿಂದ ಅಂಬೇಡ್ಕರ, ಇಂದಿರಾವಾಸ, ಬಸವ, ಅನೇಕ ಸರ್ಕಾರದಿಂದ ವಸತಿ ಯೋಜನೆಗಳು ಮನೆ ಬರ್ತಾವೆ. ಅಂಥ ಸಮಯದಲ್ಲಿ ಒಂದು ಮರಳು ಉಸುಗಿನ ತೊಂದರೆ ಇರ್ತದೆ. ತಾವು ಹಳ್ಳಿಗಳಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಪಂಚಾಯತಿ ಮಟ್ಟದ ಹಳ್ಳದ ಉಸುಗ ಕೊಡ್ಲಾಕ ಪರ್ಮಿಷನ್ ತಾವು ಹಳ್ಳಿಗಳಲ್ಲಿ ಕೊಟ್ಟರೆ ದಲಿತರ ಮನೆ ಕಟ್ಸ್ಕೋತಾರ. ಅದೊಂದು ವಿನಂತಿ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ, ಸದಸ್ಯರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ SC STಗೆ ಇಷ್ಟು ಮೀಸಲಾಗಿರಬೇಕು ದುಡ್ಡು ಅಂತೇಳಿ ಅದನ್ನು ತೆರವು ಮಾಡ್ತಾರೆ. ತದನಂತರ ಅದಾದಮೇಲೆ ಈ SC ST ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಬೇರೆ ಜಿಲ್ಲೆಗೆ ಕಲೀಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ದುಡ್ಡು ನಿರ್ಧರಿಸ್ತಾರೆ. ಅದಕ್ಕಾಗಿ ನಾವು ಆ ವಿಷಯ ಪ್ರಸ್ತಾಪ ಮಾಡಿದ್ದೇವೆ. ಅದು ತಾಲೂಕು ಪಂಚಾಯತಿಯಲ್ಲಿ ಬರ್ಕೊಂಡಿರಿ. ದಯವಿಟ್ಟು ತಾಲೂಕು ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಕತ್ತಿದ್ವಿ ಸರ್. ಟೋಟಲಿ ನಾವು ಬರ್ತಕ್ಕಂಥ 15 ಗ್ರಾಮ ಪಂಚಾಯತಿ ಬಸವನ ಬಾಗೇವಾಡಿಯಲ್ಲಿ ತಾಲೂಕಿನಲ್ಲಿ ಬರ್ತಕ್ಕಂಥ 15. ಮೊದಲ 127 ಇರ್ತಕ್ಕಂಥ ತಾಲೂಕಿನಲ್ಲಿ ಮೊದಲು 38 ಗ್ರಾಮ ಪಂಚಾಯತಿ ಇತ್ತು. ಈಗ 15 ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ಬರ್ತಾವೆ ಸರ್. ಅದಕ್ಕೆ 15 ಪಂಚಾಯತಿ ಬರ್ಕೊತೀವಿ. ಒಂದು ಹೌದು ಸರ್, ಇದೆ ದುಡ್ಡಿದೆ. ಹಾಂ, ಮನೆಗಳು ಸ್ಟಾರ್ಟ್ ಆಗ್ಯಾವ ಸರ್ ಎಲ್ಲ ಕಡೆ. ಕಟ್ಟ ಕುಸಿದು ಬೇಕಲ್ಲ ಸರ್. ಮತ್ತೆ ಯಾರ ಮನೆ ಆಗಿತ್ತು ಅವ್ರಿಗೆ ಸ್ವಲ್ಪ ಪ್ರಯೋಜನ ಕೊಡಿ. ಅಂದರೆ ಇವಾಗ ಯಾರು ಸಪ್ಲೈ ಮಾಡಿದ್ದಾರೆ, ಈಗ ಪ್ರತಿಯೊಂದು ಬೀರ್ ಇರಲಿ ಅಥವಾ ಬೇರೆ ಎಕ್ಸೈಸ್ ಮಟೀರಿಯಲ್ಸಲ್ಲಿ OT ಪ್ಯಾಕೆಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಒಂದು ನಮಗೆ ಕೋಡ್ ಸಿಗ್ತೈತಿ, ಬಾರ್ಕೋಡ್ ಇರ್ತೈತಿ. ಸೊ ಅದ್ರ ಮೇಲೆ ಒಂದು ನಂಬರ್ ಇರ್ತೈತೆ, ಅದು ಸೀರಿಯಲ್ ನಂಬರ್ ಇರ್ತೈತಿ. ಆ ನಂಬರ್ ಮೇಲೆ ನಾವೀಗ ಬಿಜಾಪುರದಾಗ ಕೇಳಿದೀವಿ ಅಂದರೆ ಎಕ್ಸೈಸ್ ಆಫೀಸ್ನಾಗ, ಇದು ಈ ಬಾರ್ಕೋಡ್ ನಂಬರು ಯಾರಿಗೆ ಅಲಾಟ್ ಆಗೈತಿ, ಯಾವ ಬಾರ್ ಅವ್ರಿಗೆ ಅಥವಾ ಯಾವ ವೈನ್ ಶಾಪ್ ಅವ್ರಿಗೆ ಅಲಾಟ್ ಆಗಿದೆ ಅಂತ ಗೊತ್ತಾಗ್ತೈತೆ ನಮ್ಗೆ. ಅವ್ರನ್ನ ಅದ್ರ ಅಕ್ಯೂಸ್ ಮಾಡಕತ್ತೀವಿ ನಾವೀಗ. ಯಾಕಂದ್ರೆ ಕೊಡಾಕಿದ್ದೇವೆ ಇವರೆಲ್ಲ. ಈಗ ಒಬ್ಬರಿಗೆ ಒಂದು ಎಕ್ಸೈಸ್ ಆ್ಯಕ್ಟ್ ಪ್ರಕಾರ ಅದಕ್ಕೊಂದು ಮಿತಿ ಇದೆ. ಒಬ್ಬರಿಗೆ ಕನ್ಸಂಪ್ಷನ್ ಸಲುವಾಗಿ ಇಷ್ಟೇ ಕೊಡಬೇಕು ಅಂತ, ಅದೇ ಇಷ್ಟೇ ಕೊಡಬೇಕು ಅಂತಿದೆ. ಸೊ ಈಗ ಪ್ರತಿಯೊಬ್ಬರು ಒಯ್ಯವ್ರನ್ನೆಲ್ಲರೂ ಕೇಸ್ನಾಗ ಬುಕ್ ಮಾಡೋಕ್ಕೆ ಯಾಕೆ ಆಗಂಗಿಲ್ಲ ಅಂದರೆ ಎಕ್ಸೈಸ್ ಆ್ಯಕ್ಟ್ನೇ ಅದೇ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಬಿಯರ್ ಆದರೆ 9.1 ಲೀಟರ್ ಅಂದರೆ ಅರೌಂಡ್ ಒಂದು 12-13 ಬಿಯರ್ಗಳು ಕ್ಯಾರಿ ಮಾಡ್ಬೋದು. ಅದು ಬೇರೆ OC ಪ್ಯಾಕೆಟ್ಗಳು, OT ಪ್ಯಾಕೆಟ್ಗಳಿದ್ದು ಅಂದರೆ 2.3 ಲೀಟರ್. ಸೊ ಅರೌಂಡ್ ಒಂದು 20 ಪ್ಯಾಕೆಟ್ಗಳು, 20 ಟೆಟ್ರಾ ಪ್ಯಾಕೆಟ್ ಬರ್ತಾವಲ್ಲ, ಒಂದು 20 ರಿಂದ 30